ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ಅಭಂಗ ಸತ್ಸಂಗದಲ್ಲಿ ಬಂದಿದ್ದ ಅಭಂಗವನ್ನು ನೋಡೋಣ. ರಾಜಾರಾಮ್ ಮಹಾರಾಜರವರ ಅಭಂಗ. ನಿತ್ಯವಾಗಲೂ ಎಷ್ಟು ನಾವು ಭಾಗ್ಯವಂತರು ಅಂತ ನಾವು ಅಂದ್ಕೋಬೇಕು ಯಾವಾಗಲೂ. ಅಂದರೆ ನಮ್ಮನ್ನು ನಾವು ಇದು ಹೊಗಳಿಕೆ ಮಾಡ್ಕೊಳ್ಳೋದಲ್ಲ, ಎಂಥ ಭಾಗ್ಯವಂತರಪ್ಪ. ನಿತ್ಯ ಯಾರಾದರೂ ಅಭಂಗ ಸತ್ಸಂಗದಲ್ಲಿ ಅಭಂಗಗಳನ್ನು ಹಾಕ್ತಾರೆ. ಅದನ್ನು ನಮಗೆ ಏನು ಮಾಡಿಕೊಡ್ತಾರಪ್ಪ, ಅವಕಾಶ ಮಾಡಿಕೊಡ್ತಾರೆ. ಯಾವುದಕ್ಕೆ? ಚಿಂತನ ಮಾಡೋಕ್ಕೆ, ಮನನ ಮಾಡೋಕ್ಕೆ, ನಿಧಿಧ್ಯಾಸ ಮಾಡೋಕ್ಕೆ, ಮಥನ ಮಾಡೋಕ್ಕೆ, ಸಾರ ವಿಚಾರವನ್ನು ತೆಗೆದು ಯಾವುದು ಸಾರ ಇದೆ, ಯಾವುದು ಅಸಾರ ಇದೆ, ಯಾವ ಶಾಶ್ವತ ಇದೆ, ಯಾವ ಅಶಾಶ್ವತ ಇದೆ, ಎಲ್ಲವನ್ನು ಹುಡುಕಾಡಲಿಕ್ಕೆ ವಿವೇಕ ಕೊಟ್ಟಿರೋದು ಭಗವಂತನ ಉಪಯೋಗಿಸೋಕ್ಕೆ ನಿತ್ಯವಾಗಲೂ ಈ ಡಿಜಿಟಲ್ ಮೀಡಿಯಾ ಬಂದಿರೋದು ನಮ್ಮ ಅನುಕೂಲಕ್ಕೆ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಯಾಕೆಂದರೆ ಸೈನ್ಸ್ ಅದು ಎಲ್ಲಿಂದ ಬಂದಿದೆ? ಸನಾತನ ಧರ್ಮದಿಂದಲೇ ಬಂದಿದೆ. ನಮ್ಮ ಸನಾತನದಲ್ಲಿ ಎಷ್ಟು ವೇದಗಳಿದೆಯೋ ಆ ವೇದದಲ್ಲಿ ಸೈನ್ಸ್ ಕೂಡ ಇದೆ. ಸೊ ಹೊಸದಾಗಿ ಏನೂ ಇಲ್ಲ. ಯಾವ ಸೆಲ್ಫೋನು ಸೈಂಟಿಸ್ಟ್ ಇನ್ವೆಂಟ್ ಮಾಡಿದ ಹೊಸದು ಏನೂ ಇಲ್ಲ. ನಮ್ಮ ಋಷಿಮುನಿಗಳು ವರ್ಷಾನುವರ್ಷ ಹಿಮಾಲಯಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ತಪಸ್ ಮಾಡಿ ಒಬ್ರಿಗೊಬ್ಬರಿಗೆ ಟೆಲಿಪಥಿ ಅಂತ ಮೈಂಡ್ ಟು ಮೈಂಡ್ ಮಾತಾಡ್ತಿದ್ರು. ಅಂದರೆ ಮನಸ್ಸಿನ ಮುಖಾಂತರ ಮಾತಾಡ್ತಿದ್ರು ಅವ್ರು. ಹೇಗೆ? ಅದನ್ನು ನೋಡೇ ಸೈಂಟಿಸ್ಟ್ನವರು ಸೆಲ್ ಫೋನ್ ಇನ್ವೆಂಟ್ ಮಾಡೋದು. ನಾವು ಅದನ್ನೇನೋ ದೊಡ್ಡ ಚಮತ್ಕಾರ ಅನ್ಕೋತೀವಿ. ಎಂಥ ಚಮತ್ಕಾರ ಅಲ್ಲ, ಆದರೆ ಅದು ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಮುಂದೆ ಬರ್ತಾ ಬರ್ತಾ ಹಿಂಗೆ ಬದಲಾವಣೆ ಆಗುತ್ತೋ ಪರಮಾತ್ಮ ಬದಲಾವಣೆ ಮಾಡಿ ನಮಗೆ ಅನುಕೂಲ ಆಗೋಕ್ಕೆ. ಸತ್ಸಂಗಕ್ಕೆ ನಾವು ಪಬ್ಲಿಕ್ಲಿ ಹೋಗೋಕ್ಕಾಗಲ್ಲ ಅಂದರೆ ಡಿಜಿಟಲ್ ಮೀಡಿಯಾ ಮುಖಾಂತರ ಆನ್ಲೈನಲ್ಲಿ ಕೂತ್ಕೊಂಡೇ ನಾವು ಸತ್ಸಂಗ ಅಟೆಂಡ್ ಮಾಡಬಹುದು. ಆದರೆ ಎಷ್ಟು ಜನ ಹೋಗ್ತೀವಿ ಸತ್ಸಂಗಕ್ಕೆ? ನಾವೇ ಪ್ರಶ್ನೆ ಹಾಕ್ಕೊಳ್ಳೋಣ. ನಮ್ಮ ಹತ್ರ ಟೈಮ್ ಇಲ್ಲ. ಇವತ್ತು ಶ್ರೀ ಮಹಾರಾಜರು ಹೇಳಿದ್ರು, ರಾಮನ ಹೊರತಾಗಿ ಕಳೆದಿದ್ದ ಎಲ್ಲ ಸಮಯವೂ ವ್ಯರ್ಥ ವಾಯ ಅಂತ ಹೇಳಿದ್ರು. ಅಂದರೆ ರಾಮನ ವಿಸ್ಮರಣೆಯಲ್ಲಿ ಏನು ಸಮಯ ನೀವು ಕಳೀತಿರೋ, ಕಾಡು ಹರಟೆ ಮಾಡೋದಾಗಲಿ, ಗಾಸಿಪ್ ಮಾಡೋದಾಗಲಿ, ಅಲ್ಲಿ ಇಲ್ಲಿ ಸುತ್ತ ಹೊಡೆಯೋದಾಗಲಿ, ಅವೆಲ್ಲವೂ ವ್ಯರ್ಥ. ಅಲ್ಲಿ ರಾಮನ್ ಬಿಟ್ಟು ಎಲ್ಲ ಕೆಲಸಗಳು ಮಾಡಿದಾಗ ಅವೆಲ್ಲವೂ ವ್ಯರ್ಥ. ಯಾತ್ರದಿಂದ ಭೀತಿ, ಶೋಕ, ದುಃಖ, ಮನಸ್ತಾಪ ಮುಂತಾದವು ಎಲ್ಲವೂ ಉಂಟಾಗಿ ನಮ್ಮ ಜೀವನದಲ್ಲಿ ನಮಗೆ ಬೇಸರ ಬಂದು ಜಿಗುಪ್ಸೆ ಬಂದು ಅಯ್ಯೋ ಈ ಜೀವನ ಬೇಡಪ್ಪ ಅಂತ ಹೇಳ್ತೀವಿ. ಆದರೆ ಅದೇ ನಮ್ಮ ಮನಸ್ಸನ್ನು ಈ ಕಡೆ ತಿರುಗಿ ಆ ಪರಮಾತ್ಮನೊಳಗೆ ಕಟ್ಟಿಟ್ಟಿದ್ರೆ ಅಲ್ಲಿ ಕೇವಲ ಶಾಂತಿ, ಸಮಾಧಾನ, ನೆಮ್ಮದಿ, ಶಾಶ್ವತ ಸುಖ ಪ್ರಾಪ್ತಿ ಮಾಡ್ಕೊಳ್ಳೋ ದಾರಿ ಬಾಗಿಲು ತೆಗೆಯತ್ತೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ನಾವೆಲ್ಲ ಆ ಮನಸ್ಸಿಗೆ ಪದೇ 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 ಬಂದು ಬೋಧನೆ ಮಾಡ್ತಾರೆ. ಆ ಬೋಧನೆಯಿಂದ ನಾವು ಅದನ್ನು ಕೃತಿದಲ್ಲಿ ತರಬೇಕು. ಯಾವತ್ತಾದರೂ ಒಂದು ಬೋಧನ ಗುರು ಹೇಳಿದಾಗ, ಸದ್ಗುರು ಹೇಳಿದಾಗ ಆ ಬೋಧನ ಇಲ್ಲಿ ತಗೊಂಡು ಗ್ರಹಿಸಿ, ಶ್ರವಣ ಮಾಡಿದ್ದನ್ನು ಗ್ರಹಿಸಿ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ಳಿಲ್ಲ ಅಂದರೆ ಉಪಯೋಗ ಇಲ್ಲ. ಅಭ್ಯಾಸೇನತು ಕೌಂತೆಯ ಅಂತ ಹೇಳ್ದ ಕೃಷ್ಣ ಅರ್ಜುನನಿಗೆ. ಅಭ್ಯಾಸೇನತು ಕೌಂತೆಯ, ಮನಸ್ಸು ಮಾತು ಕೇಳೋದಿಲ್ಲ. ಸತ್ಸಂಗಕ್ಕೆ ಹೋಗಬೇಕು ಅಂದರೆ ಯಾರೋ ಗೆಸ್ಟ್ ಬರ್ತಾರೆ, ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ಅವೆಲ್ಲ ಮಾಡ್ತಿರ್ತಾರೆ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಲ್ಲಿವರೆಗೂ ವೈರಾಗ್ಯ ಯಾತ್ರಲ್ಲೂ ಬರೋದಿಲ್ಲ ನಮಗೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಅಮೂಲ್ಯ ಆಯುಷ್ಯ ಅಸೇ ನರದೇಹಿ ಘಟಿಕಾ ಪಳೆ ಪಾಹಿ ನ ಮಿಳೆ ಐಸಿ ಅನಂತ ಕೋಟಿ ದ್ರವ್ಯ ದೇವುನಿಯಾ ಜರಿ ನ ಮಿಳೆ ಪಳಭರಿ ಮಾಗೋ ಜಾತಾ ಏಕ್ಯಾ ಪಳಾ ಮಾಜಿ ಹೋತಸೆ ಉದ್ಧಾರ आठवी चिदंबर ध्यानी मनी दासमणे दुःख सोडवी अपुले आठवी पाऊले देवाजीची जय चिದಂಬರ್. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಅಮೂಲ್ಯ ಆಯುಷ್ಯ ಅಸೇ ನರದೇಹಿ. ಈ ನರದೇಹದ ಬಗ್ಗೆ ಜನ್ಮ ಜನ್ಮಾಂತರದಲ್ಲಿ ಶತಮಾನಗಳಿಂದ ಎಲ್ಲ ಸಂತರು, ಸತ್ಪುರುಷರು, ಸಿದ್ಧರು, ಶಂಕರಾಚಾರ್ಯರು ಎಲ್ಲರೂ ಹೇಳ್ತಾರೆ. ಜಂತು ನಾಮ್ ನರ ಜನ್ಮ ದುರ್ಲಭಂ, ಮಾನವ ಜನ್ಮ ಬಡ ದುರ್ಲಭ ಹೈ, ಪ್ರಾರಬ್ಧ ಪಹಲೆ ರಚಾ ಫಿರ್ ರಚಾ ಶರೀರ್, ಹಿಂಗೆಲ್ಲರೂ ಹೇಳ್ತಾರೆ. ಅಂದರೆ ಏನಪ್ಪ? ಅಮೂಲ್ಯ ಅನ್ನೋ ಪದಾನ ನಾವು ಕೇವಲ ಅಮೂಲ್ಯ ಅಂತ ಹೇಳಿಬಿಟ್ರೆ ಅಂದರೆ ಭಾಳ ಮೂಲ್ಯವಾನಿದೆ, ಅಲೌಕಿಕಿದೆ ಈ ನರದೇಹ. ಲೌಕಿಕ ವಸ್ತು ಪಡೆಯೋಕ್ಕಲ್ಲ, ಅಲೌಕಿಕ ಅನುಭವಗಳನ್ನು ಪಡ್ಕೊಳ್ಳಿಕ್ಕೆ ಬಂದಿದೆ. ನೀವು ಕೂಡ ಆ ಧ್ಯಾನಾವಸ್ಥೆದಲ್ಲಿ ಹೋದರೆ ಸಿದ್ಧರ ಜೊತೆಗೆ, ಋಷಿಮುನಿ ಜೊತೆಗೆ ಮಾತಾಡಬಹುದು. ಆ ಶಕ್ತಿ ಸಾಮರ್ಥ್ಯ ಈ ಮನಸ್ಸತ್ರ ಇದೆ.
ಆ ಮನಸ್ಸನ್ನು ತಗೊಂಡು ನಾವು ಏನು ಮಾಡ್ತಿದ್ದೀವಿ, ದೇಹ ಕಂಟಿಸ್ಕೊಂಡು ನಿತ್ಯವಾಗಲೂ ದೇಹದ ಹಿಂದೆ ಬಿದ್ದು ನಾನು ನನ್ನದು ಅಂತ ಎಲ್ಲ ವಿಷಯ ವಸ್ತು ವ್ಯಕ್ತಿ ಹಿಂದೆ ಹೋಗಿ ಏನು ಮಾಡ್ತಿದ್ದೀವಿ, ಅಮೂಲ್ಯವಾದ ಜೀವನ. ಅಮೂಲ್ಯಕ್ಕೆ ಆ ಪದಕ್ಕೆ ಎಷ್ಟು 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 ಅರ್ಥ ಇದೆ ಗೊತ್ತಾ? ಅಮೂಲ್ಯ ಅಂದರೆ ಅದಕ್ಕೆ ಮೌಲ್ಯ ಕಟ್ಟಕ್ಕಾಗೋದಿಲ್ಲ. ವಜ್ರ ವೈಡೂರ್ಯ ಮಾಣಿಕ್ಯ ಪುಖರಾಜ್ ನೀವೆಲ್ಲ ತಂದಿಟ್ಟರೂ ಕೂಡ ಅಂಥದಕ್ಕಿನ್ನೂ ಹೆಚ್ಚು ಅಮೂಲ್ಯವಾಗಿದೆ ಈ ನರದೇಹ. ಈ ನರದೇಹದಲ್ಲಿ ನೀವು ಯಾರು ಬೇಕಾರ ಜೊತೆ ಮಾತಾಡ್ಬೋದು, ಸಿದ್ಧರ ಜೊತೆ, ಅವಧೂರ ಜೊತೆ, ಋಷಿಮುನಿಗಳ ಜೊತೆ, ಯಾರ ಜೊತೆಗಾರು ಮಾತಾಡ್ಬೋದು. ಆದರೆ ಅದಕ್ಕೆ ಶರೀರವನ್ನು ಮೊದಲು ತಯಾರು ಮಾಡಬೇಕು. ಯಾವಾಗ ಅದನ್ನು ನಿಸ್ಸಂಗ ಮಾಡಬೇಕು. ಫಸ್ಟು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ. ಫಸ್ಟು ಇದನ್ನು ನಿಸ್ಸಂಗ ಮಾಡಬೇಕು. ಯಾರಿಂದ? ನನ್ನಿಂದ ನನಗೆ ನಿಸ್ಸಂಗ ಮಾಡ್ಕೋಬೇಕು. ಜಗತ್ತು, ವ್ಯಕ್ತಿ, ವಸ್ತುವಿಂದ ನಿಸ್ಸಂಗ ದೂರ ಮಾಡ್ಕೋತಾ ಹೋಗಬೇಕು. ಎಲ್ಲಿಂದ? ಮನಸ್ಸಿಂದ, ದೇಹದಿಂದ ಅಲ್ಲ. ಅದು ಪ್ರಪಂಚ ಕೆಲಸ ಮಾಡೋಕ್ಕೆ ಭಗವಂತ ಕಳಿಸ್ಯಾನ ಇಲ್ಲಿ. ಅದನ್ನು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ, ಎಲ್ಲ ನೀ ಕೆಲಸ ಕೊಟ್ಟಿದೆಯಪ್ಪ ಚಿದಂಬರ ಅಂತ ಮಾಡ್ತಾ ಹೋದಾಗ ಇಲ್ಲಿ ಒಳಗಿಂದ ನಿಸ್ಸಂಗ ಆಗ್ತಾ ಹೋಗಬೇಕು. ಅದಕ್ಕೆ ಅಮೂಲ್ಯದ ಮೇಲೆ ಒಂದು ತಾಸು ನಾವು ಲೆಕ್ಚರ್ ಮಾಡ್ಬೋದು. ಅಷ್ಟು ಅಮೂಲ್ಯ ಪದಕ್ಕೆ ಅಷ್ಟು ಬೆಲೆ ಇದೆ. ಘಟಿಕಾ ಪಳೆ ಪಾಹಿನ ಮಿಳೆಯಸೆ, ಘಟಿಕಾ ಪಳೆ ಪಾಹಿನ ಮಿಳೆಯಸೆ. ಒಂದು ಕ್ಷಣ ನಾವು ವೇಸ್ಟ್ ಮಾಡಿದ್ರೆ ಪುನಃ ಅದು ಸಿಗೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಕ್ಷಣವೂ ಸೃಷ್ಟಿ ಸ್ಥಿತಿ ಲಯ ಆಗ್ತಿರುತ್ತೆ. ಪರಮಾತ್ಮ ದಿವ್ಯ ಬೀಜನ ಏನು ಹಾಕಿರ್ತಾನೋ ಸುಪ್ತಾವಸ್ಥೆಯಲ್ಲಿ ಬೀಜ ಎಲ್ಲ ಎದ್ದು ಸೃಷ್ಟಿ ಸ್ಥಿತಿ ಲಯ ಆಗ್ತಿರುತ್ತೆ. ಆ ಲಯ ಆಗ್ತಿರುವಾಗ ಇನ್ನೊಂದು ಕರ್ಮ ನಡೀತಾ ಇರುತ್ತೆ. ಪ್ರತಿ ಕ್ಷಣ ಒಂದೊಂದು ಕರ್ಮ ನಡೀತಾ ಇರುತ್ತೆ. ಸೃಷ್ಟಿ ಸ್ಥಿತಿ ಲಯ ಆಗ್ತಿರುತ್ತೆ. ಅದಕ್ಕೆ ಈ ಕ್ಷಣ ನಾನೇನಾರು ಭಗವಂತನ ವಿಸ್ಮರಣೆ ಮಾಡಿ ಅವನನ್ನು ನೆನೆಸದೆ ಆ ಚಿದಂಬರನ ಧ್ಯಾನ ಮಾಡದೆ ಕಳ್ಕೊಂಡ್ರೆ ಪುನಃ ಆ ಕಾಲ, ಆ ಕ್ಷಣ ಮರುಕ್ಷಣ ಬರೋದಿಲ್ಲ. ಅಂದರೆ ಈ ಕ್ಷಣದಲ್ಲಿ ಇದನ್ನು ಆಖ್ಯಾನ ಅಥವಾ ನಿರೂಪಣೆ ಏನು ಮಾಡ್ತಾ ಇದ್ದೀನೋ ಈ ಕ್ಷಣ ಹೋಯಿತು, ನಾನು ಮಾಡಲಿಲ್ಲ ಅಂದರೆ ಮುಂದಿನ ಕ್ಷಣ ಇನ್ನೇನೋ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ. ಅಯ್ಯೋ ಬೇಡ, ಎಲ್ಲೆಲ್ಲೋ ಕಿಚನ್ ಒಳಗೆ ಹೋಗಬೇಕು, ತರಕಾರಿ ನೋಡಬೇಕು ಅಂದರೆ ಈ ಕ್ಷಣ ಏನಿತ್ತು ಮಹತ್ವವಾದ ಅಮೂಲ್ಯ ಕ್ಷಣ ಕಳ್ಕೊಂಡು ಹೋಯಿತು. ಅನಂತ ಕೋಟಿ ದ್ರವ್ಯ ದೇವುನಿ ಅಜರಿ ನಮಿಳೆ ಪಳಭರಿ ಮಾಗೋ ಜಾತ. ಅನಂತ ದ್ರವ್ಯ, ಕೋಟ್ಯಾನುಕೋಟಿ ದುಡ್ಡು ಕೊಡಿ ನೀವು, ಆದರೆ ಈ ಕ್ಷಣ ಏನು ಹೋಯ್ತು ನಮ್ಮ ಜೀವನದಲ್ಲಿ ಕೇಳ್ಕೊಂಡ್ರೂ ಸಹ ಭಿಕ್ಷೆ ಕೇಳಿದ್ರೂ ಈ ಕ್ಷಣ ಸಿಗೋದಿಲ್ಲ. ಶಂಕರವಾಣಿ ಆಖ್ಯಾನದಲ್ಲಿ ಓದ್ತಾ ಇದ್ದೆ, ಅದರಲ್ಲಿ ಹೇಳಿದರು ದುಡ್ಡು 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 ಅಂತ ಹಿಂದೆ ಬಿದ್ದಿರ್ತಾನೆ. ಆ ದುಡ್ಡು ಹಿಂದೆ ಬಿದ್ದಾಗ ಏನಾಗುತ್ತೆ, ಮೃತ್ಯು ದೇವತಾ ಬರ್ತಾನೆ, ಯಮ ಬರ್ತಾನೆ. ಅವ್ರ ಮನೆ ಕೆಲಸಗಾರನೇ ಮಧುಕರ, ಅವನೇ ಯಮದೂತ ಆಗ್ತಾನೆ. ಯಮದೂತ ಆಗಿ ಸ್ವಾಮಿಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳ್ತಾನೆ. 4 ತಿಂಗಳು ಬಿಟ್ಟು ನೀನು ಪ್ರಾಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವನಿಗೆ ಭಯ ಆಗೋಗುತ್ತೆ. ದುಡ್ಡು ಪಡ್ಡು ಎಲ್ಲ ಕಿತ್ಕೊಂಡು ಹೋಗುತ್ತೆ, ನನ್ನ ಜೀವ ಹೋಗುತ್ತಲ್ಲಪ್ಪ ಅಂತಂದ್ಬಿಟ್ಟು ಭಯ ಹತ್ಕೊಳ್ಳುತ್ತೆ. ಅಂದರೆ ನಮ್ಮ ಜೀವಕ್ಕೆ ಎಷ್ಟು ಭಯ ಇದೆ ನಮಗೆ ಜೀವದ ಬಗ್ಗೆ, ಅಂದರೆ ಅದಕ್ಕೆ ಏನೂ ಆಗಬಾರ್ದು ಅಂದಮೇಲೆ ಅನಂತ ಕೋಟಿ ದ್ರವ್ಯ ಯಮನಿಗೆ ಕೊಟ್ಟರು ಸಹ ಯಮ ಬಂದಾಗ, ಯಮ ಭಟರು ಬಂದಾಗ ಪಾಶ ಹಾಕಿ, ಮೃತ್ಯು ಪಾಶ ಹಾಕಿ ಎಳ್ಕೊಂಡೇ ಹೋಗ್ತಾರೆ ನಮ್ಮನ್ನು. ಅವಾಗ ಯಾರು ಏನು ಮಾಡಿದ್ರು ಪುನಃ ಯಾರೂ ಕೊಡೋಕ್ಕಾಗೋದಿಲ್ಲ. ನೀವು ಕೇಳಿದ್ರೂ ಕೂಡ ಸಿಗೋದಿಲ್ಲ. ಅದು ಏಕ್ಯಾ ಪಳಾಮಾಜಿ ಹೋತಸೇ ಉದ್ಧಾರ, ಒಂದು ಕ್ಷಣದಲ್ಲಿ ನಮ್ಮ ಉದ್ಧಾರ ಆಗೋಗುತ್ತೆ. ಹೆಂಗೆ ಅವನಿಗೆ ಹೇಳಿದ್ರು, ವಾಲ್ಮೀಕಿಗೆ, ರತ್ನಾಕರಂಗೆ ಹೇಳಿದ್ರು, ಹೋಗಿ ನಿನ್ನ ಮನೆಯಲ್ಲಿ ಕೇಳ್ಕೊಂಬ, ಯಾರಾದರೂ ನಿನ್ನ ಪಾಪದಲ್ಲಿ ಭಾಗಿದಾರಿ ಆಗ್ತಾರಾ, ಎಲ್ಲರನ್ನೂ ಕೇಳ್ದ. ಆ ಕ್ಷಣದಲ್ಲಿ ಹೋಗಿ ಮನೆಗೆ ಕೇಳ್ಕೊಂಬಂದ. ಅವರಂದ್ರು ನಾವ್ಯಾಕೆ ನಿಮ್ಮ ಪಾಪದಲ್ಲಿ ಭಾಗಿದಾರಿ ಆಗೋಣ, ನಿಮ್ಮ ಕರ್ಮ ನೀವು ಅನುಭವಿಸಿ. ಹಂಗೆ ಹೇಳೋದು ಕೂಡ ಅವನಿಗೆ ಠಕ್ ಅಂತ ಜ್ಞಾನೋದಯ ಆಯಿತು. ಓಡೋಡಿ ಬಂದ ಕಾಲು ಹಿಡ್ಕೊಂಡ ನಾರದವ್ರಿಗೆ. ಏನು ಕೊಟ್ಟರು ಅವ್ರಿಗೆ ಮಂತ್ರ? ರಾಮ ಅಂತ ಹೇಳಿದ್ರೆ ಅವ್ನು ಮರ 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 ಹೇಳೋಕ್ಕೆ ಶುರು ಮಾಡ್ದ. ಆ ಕ್ಷಣದಲ್ಲಿ ಮರ 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 ಹೇಳಿ ಕ್ಷಣದಲ್ಲಿ ಅವನು ಉದ್ಧಾರ ಆಗಿ ರಾಮ ಹೇಳಿ ವಾಲ್ಮೀಕಿ ರಾಮಾಯಣವನ್ನು ರಚಿಸಿದ. ಅಂದರೆ ಆ ಕ್ಷಣದಲ್ಲೇ ಮನುಷ್ಯನ ಉದ್ಧಾರ ಆಗಿರುತ್ತೆ, ಹೋಗಿರುತ್ತೆ. ಆದರೆ ನಮ್ಮ ಅಜ್ಞಾನದಿಂದ ನಮಗೆ ಅರಿವಿಗೆ ಬರೋದಿಲ್ಲ. ಸದ್ಗುರು ಯಾವತ್ತು ನಾವು ಅವನನ್ನು ಭೇಟಿ ಮಾಡ್ತೀವೋ ಅಂದ ದಿನ, ಅಂದ ಕ್ಷಣವೇ ನಮ್ಮ ಉದ್ಧಾರ ಆಗೋಗಿರುತ್ತೆ. ಅಜ್ಞಾನದಿಂದ ಮರೆ ಮಾಚಿಕೊಂಡ ನಾವೇನು ಅನ್ಕೋತೀವಿ, ಗುರು ಹತ್ರ ಹೋದ್ವಿ ಏನೂ ಕೆಲಸ ಆಗಲಿಲ್ಲ. ಯಾಕೆಂದರೆ ವಿಷಯ ವಸ್ತುವನ್ನ ಕೇಳಕ್ಕೆ ಹೋಗಿರ್ತೀವಿ ನಾವು, ಅವನಿಗೆ ಅವ್ನು ಕೊಡೋದಿಲ್ಲ. ನಮ್ಮ ಉದ್ಧಾರ ಆಗಂಥ ವಸ್ತುನೇ ಅವ್ನು ಕೊಟ್ಟಿರ್ತಾನೆ. ಏನಪ್ಪ? ಆತ್ಮಜ್ಞಾನ. ಆಠವಿ ಚಿದಂಬರ ಧ್ಯಾನಿ ಮನಿ ದಾಸಮಣೆ ದುಃಖ ಆಠವಿ ಚಿದಂಬರ ಧ್ಯಾನಿ ಮನಿ. ಚಿದಂಬರನ ಧ್ಯಾನಿ ಮನಿ, ಮನಸ್ಸಿನ ಮುಖಾಂತರ ಈ ಮನಸ್ಸು ಏನು ಕೊಟ್ಟಿದ್ದಾರೆ, ಇಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ದ ಸೋಲ್. ಅಂದರೆ ಆ ಆತ್ಮನ ಒಂದು
ಭಾಗ ಆಚೆ ಬಂದು ದಿವ್ಯ ವಿಭೂತಿದಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಮನಸ್ಸು ನಾನೇ ಅಂತ ಪರಮೇಶ್ವರ ಹೇಳಿದ್ದಾನೆ. ಅಂದರೆ ಏನಪ್ಪ, ಈ ಮನಸ್ಸು ಆ ಪರಮೇಶ್ವರ ಆದಮೇಲೆ ಏನಕ್ಕೆ ಕೊಟ್ಟಿಯ ನೀ ಮನಸ್ಸನ್ನು? ಈ ಮನಸ್ಸಿನ ಮುಖಾಂತರ ಅವನನ್ನು ಅರಿವು ಮಾಡ್ಕೊಳ್ಳಿಕ್ಕೆ, ಜಾಣೀವು ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾನೆ. ಅದನ್ನು ವೇಸ್ಟ್ ಮಾಡೋಕ್ಕಲ್ಲ. ಏನು ಜಾಣೀವು ಮಾಡ್ಕೊಳ್ಳೋಕ್ಕೆ? ನೀನೇ ಸರ್ವಸ್ವ, ಸರ್ವಸ್ವತು ಮಾಜ ಮಾತಾ ಪಿತಾ ಬಂಧು, ಎಲ್ಲವೂ ನೀನೇ, ಸರ್ವ ಸೌಭಾಗ್ಯಾಚಾರಾಣ ನೀನೇ, ನಿನ್ನ ಹೊರತಾಗಿ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲಪ್ಪ. ಈ ಜ್ಞಾನ ಉಂಟಾದ ಮೇಲೆ ಪ್ರತಿ ಕ್ಷಣವೂ ಅವನ ಇಚ್ಛೆಯಂತೆಯೇ ನಡೀತಾ ಇರುತ್ತೆ. ಅದು ಹೇಳ್ತಾರೆ ರಮಣ ಮಹರ್ಷಿಗಳು, ನಥಿಂಗ್ ಹ್ಯಾಪನ್ಸ್ ಬೈ ಆಕ್ಸಿಡೆಂಟ್ ಇನ್ ಡಿವೈನ್ ಸ್ಕೀಮ್. ವಾಟ್ ಎವರ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಟ್ ವಿಲ್ ಹ್ಯಾಪನ್, ಆ್ಯಂಡ್ ವಾಟ್ ಎವರ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇಟ್ ವಿಲ್ ನಾಟ್ ಹ್ಯಾಪನ್. ಅಂದರೆ ಈ ಕ್ಷಣಕ್ಕೆ ನನಗೆ ಇವತ್ತು ಈ ಡ್ರೆಸ್ ಹಾಕ್ಕೋಬೇಕು ಅನ್ನೋದು ನಿರ್ಧಾರ ಪರಮಾತ್ಮ ಮಾಡಿರ್ತಾನೆ. ನಾನೇನು ಅನ್ಕೋತೀನಿ, ಈ ಡ್ರೆಸ್ ತೆಗೆದ್ಬಿಟ್ಟು ನಾನು ಬೇರೆ ಡ್ರೆಸ್ ಹಾಕ್ಕೊಂಡೆ, ನಾನು ಅನ್ನೋದು ಇಲ್ಲೇ ಇಲ್ಲ. ಇಲ್ಲಿ ಭ್ರಮೆ ಉಂಟಾಗಿ ನಾನು ಮಾತಾಡುತ್ತೆ ನಾನು ಹಾಕ್ಕೊಂಡೆ ಅಂತ. ಪರಮಾತ್ಮನೇ ಪ್ರತಿ ಕ್ಷಣವೂ ಡಿಸೈಡ್ ಮಾಡಿದ್ರಲ್ಲಿ ನನ್ನ ಡ್ರೆಸ್ಸು, ಊಟ, ತಿಂಡಿ, ಇವತ್ತು ಉಪ್ಪಿಟ್ಟು ಮಾಡ್ಕೋಬೇಕು ಅಂತಿರ್ತೀನಿ, ನೆಕ್ಸ್ಟ್ ಮರುಕ್ಷಣಕ್ಕೆ ಅವಲಕ್ಕಿ ಮಾಡಿರ್ತೀನಿ. ಯಾರ ಇಚ್ಛೆಯಿಂದ? ಪರಮಾತ್ಮನ ಇಚ್ಛೆಯಿಂದ. ಪ್ರತಿಯೊಂದು ಹೆಜ್ಜೆಯು, ಪ್ರತಿಯೊಂದು ಉಸಿರು ಪರಮಾತ್ಮನ ಇಚ್ಛೆಯಿಂದ ನಡೆಯುತ್ತೆ, ನಮ್ದು ಏನೂ ನಡೆಯೋದಿಲ್ಲ. ಅದಕ್ಕೆ ಸದಾೋದಿತ ಅವನನ್ನು ಧ್ಯಾನಿ ಮನಿ ನೆನೆಸ್ತಾ ಇದ್ದರೆ ನಮ್ಮ ಇವೆಲ್ಲ ಭ್ರಾಂತಿ ಅನ್ನೋನು ಹೋಗಲಾಡಿಸ್ತಾನೆ. ದಾಸಮಣೆ ದುಃಖ ಸೋಡುವಿ ಆಪುಲೆ, ಆಟವಿ ಪಾವುಲೆ ದೇವಾಜೀಚಿ. ಅವನ ಪಾವುಲೆ ಅಂದರೆ ಏನು? ಎರಡು ರೀತಿಯಲ್ಲಿ ಅವನ ಪಾವುಲೆನ ನೋಡಬೇಕು. ಒಂದು ಅವನ ಸಗುಣ ರೂಪದಲ್ಲಿರೋ ಚರಣಗಳನ್ನು, ಇನ್ನೊಂದು ಅವನ ಪದಗಳನ್ನು. ದೇವಾಜೀಚಿ ಪದಗಳು. ಪರಮಾತ್ಮ ಯಾವ ರೂಪದಲ್ಲಿ ಬರ್ತಾನೆ? ಸದ್ಗುರು ರೂಪದಲ್ಲಿ ಬಂದು ನಮಗೆ ಜ್ಞಾನಬೋಧವನ್ನು ಕೊಡ್ತಾನೆ. ಜ್ಞಾನಸಾಗರದಲ್ಲಿ ಮುಳುಗಿಸಿ ಜ್ಞಾನ ಅಮೃತವನ್ನು ಕೊಡಿಸ್ತಾನೆ. ಆವಾಗ ಅವನ ಪದಗಳನ್ನು ನಾವು ನೆನೆಸಬೇಕು. ಯಾವುದೇ ಕೆಲಸ ಮಾಡುವಾಗ ಗುರು ಮಹಾರಾಜರು ಏನು ಹೇಳಿದ್ರಪ್ಪ ಇವತ್ತು ಹೆಂಗೆ ಮಾಡಬೇಕು ಇದನ್ನು? ಗುರು ಮಹಾರಾಜ್ ಪುನಃ ಒಮ್ಮೆ ಬೋಧನೆ ಮಾಡಿ ಅಂದ ಕೂಡಲೇ ಗುರು ಮಹಾರಾಜರು ಅದು ಹೇಳಿದ್ದೆಲ್ಲ ಮಾತು ನಕ್ಕ ಬಂದು ಹೋಗುತ್ತೆ. ದಾಸಮಣೆ ದುಃಖ ಸೋಡುವಿ ಆಪಲೆ. ನಮ್ಮ ದುಃಖದಿಂದ ಬಿಡುಗಡೆ ಆಗಬೇಕು, ಮನಸ್ಸಿಂದ ಬಿಡುಗಡೆ ಆಗಬೇಕು ಅಂದರೆ ಗುರುವಿನ ಪದ, ಗುರುವಿನ ಪಾದದ ಮೇಲೆ ಸದಾ ಲಕ್ಷ್ಯ ಇರಬೇಕಂದ್ರೆ ಏನಾಗುತ್ತೆ? ಈ ತಲೆ ಅವನ ಪಾದದ ಮೇಲೆ ಹಣೆ ಹಚ್ಚಿದ ಮೇಲೆ ಈ ತಲೆ ಅಂದರೆ ಅಹಂಕಾರ ಎಲ್ಲ ಬಿದ್ದು ಅಲ್ಲಿ ಹೋಗಿಬಿಡಬೇಕು. ಮತ್ತು ಅವನ ಪದಗಳನ್ನು ಸಂರಕ್ಷಣೆ ಮಾಡಿ ಗ್ರಹಿಸಿ ಶ್ರವಣವನ್ನು ಮಾಡಿ ಕೃತಿಯಲ್ಲಿ ತಂದಾಗ ಸದಾ ನಾವು ನಮ್ಮ ಮನಸ್ಸು, ನಮ್ಮ ತಲೆ, ನಮ್ಮ ಬುದ್ಧಿ ಎಲ್ಲವೂ ಚರಣದಲ್ಲಿ ಬಿದ್ದು ಸದಾ ಅವನ ಧ್ಯಾನದಲ್ಲಿ ನಾವು ಇರೋ ಸಾಧ್ಯತೆ ಇದೆ. ಅದನ್ನು ನಾವು ಸಾಧ್ಯತೆನ ಪ್ರಯತ್ನದಲ್ಲಿ ತರಬೇಕು, ಕೃತಿಯಲ್ಲಿ ತರಬೇಕು. ಆವಾಗ ನಮ್ಮ ಉದ್ಧಾರ ನಿಶ್ಚಿತವಾಗಿ ಆಗುತ್ತದೆ ಅಂತ ರಾಜಾರಾಮ್ ಮಹಾರಾಜರವ್ರು ಹೇಳುತ್ತಾರೆ ಈ ಅಭಂಗದ ಮುಖಾಂತರ. ನಾವೆಲ್ಲರೂ ಸೇರಿ ಅದರ ಚಿಂತನ ಮನನ ಮಾಡಿ ನಾವೆಲ್ಲರೂ ಸೇರಿ ಆ ಹಾದಿಯಲ್ಲಿ ಹೋಗೋಣ, ಪ್ರಯಾಣವನ್ನು ಮಾಡೋಣ. ಆ ಪರಬ್ರಹ್ಮ ವಸ್ತು ಪರಮಾತ್ಮನ ಆತ್ಮಜ್ಞಾನವನ್ನು ಪಡ್ಕೊಳ್ಳೋ ಸಾಧ್ಯತೆಯೂ ನಾವೆಲ್ಲರೂ ಸೇರಿ ಮಾಡೋಣ. ರಾಜಾರಾಮ್ ಮಹಾರಾಜರು ಸ್ವಾಮಿ ಚರಣಕ್ಕೆ ಅಭಂಗವನ್ನು ಏರಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.